ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸ್ನೇಕ್ ಗೋವಿಂದರಾಜು ಅವರಿಂದ ಕೊಳಕು ಮಂಡಲ ಹಾವು ರಕ್ಷಣೆ. ಯಳಂದೂರು ತಾಲೂಕಿನ ಅಂಬಳಿ ಗ್ರಾಮಕ್ಕೆ ಸೇರಿದ ಗೂಳಿಪುರ ನಾಗನಾಯಕ ಎಂಬುವರ ಜಮೀನಿನಲ್ಲಿ ಮಂಗಳವಾರ ಕೊಳಕು ಮಂಡಲ ಹಾವು ಕಾಣಿಸಿಕೊಂಡಿದ್ದು, ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ತಕ್ಷಣ ಸ್ನೇಕ್ ಗೋವಿಂದರಾಜು ಮತ್ತು ಸ್ನೇಕ್ ಪ್ರಸಾದ್ ಎಂಬುವರಿಗೆ ಕರೆ ಮಾಡಿದಾಗ ತಕ್ಷಣ ಆಗಮಿಸಿ ಹುಲ್ಲಿನೊಳಗೆ ಅಡಗಿಕೊಂಡಿದ್ದ ಹಾವನ್ನು ಹಿಡಿದು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿರುತ್ತಾರೆ. ನಂತರ ಸ್ನೇಕ್ ಗೋವಿಂದರಾಜು ಮಾತನಾಡಿ, ಯಾವುದೇ ಹಾವು ಕಂಡು ಬಂದರೆ ಅದನ್ನ ಕೊಲ್ಲದೆ ಸುರಕ್ಷಿತವಾಗಿ ರಕ್ಷಿಸುವುದು ಮುಖ್ಯ. ಮಂಡಲ ಹಾವು ಅತ್ಯಂತ ವಿಷಕಾರಿ ಮತ್ತು ಕಚ್ಚಿದರೆ ಅಪಾಯಕಾರಿ. ಈ ಹಾವುಗಳು ಒಣಗಿದ ಎಲೆ, ಹುಲ್ಲು, ಸೌಧಿ ಮತ್ತು ಬೆಳೆಗಳ ಮಧ್ಯೆ ಅಡಗಿಕೊಳ್ಳುತ್ತವೆ. ಹಾವು ಕಂಡು ಬಂದ ತಕ್ಷಣ ಅರಣ್ಯ ಇಲಾಖೆ ಅಥವಾ ಪರಿಣಿತ ಸ್ನೇಕ್ ಕ್ಯಾಚರ್ಗೆ ಕರೆ ಮಾಡಿ ಎಂದರು. ವರದಿ ಗೂಳಿಪುರ ಮಣಿಕಂಠ ನಾಯಕ್. ನನ್ನ ಹೆಸರು ಸ್ನೇಕ್ ಗೋವಿಂದರಾಜ್ ಅಂತ. ನಂದು ಹೊನ್ನೂರು. ಯಾವ ಮಂಡಲದವು ಫುಲ್ಲು ಡೇಂಜರಸ್ ಸ್ನೇಕ್ ಇದು ಬೇಸಿಗೆ ಟೈಮಲ್ಲಿ ತಂಪಾದ ಕಬ್ಬು ಮತ್ತೆ ಎಲ್ಲರೂ ಪೊಟ ಒಳಗಡೆ ಸೇರ್ಕೊತದೆ. ಸ್ವಲ್ಪ ಕೆಲಸ ಮಾಡೋರು ಹುಷಾರಾಗಿ ನೋಡ್ಕೊಂಡು ಓಡಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಿಟ್ಬಿಡ್ತೀನಿ, ಇದನ್ನು ಯಾರು ಹೊಡೆಯೋಕೆ ಹೋಗ್ಬೇಡಿ. ನಮ್ಮಂಥ ಹೊರರಕ್ಷಕರಿಗೆ ಫೋನ್ ಮಾಡಿ ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ. ಇದನ್ನ ಮಾಡಿಬಿಟ್ಟು ಕಾಡಿಗೆ ತಗೊಂಡು ಬಿಟ್ಬಿಡ್ತೀನಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.